ಭಾರತ ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿ ಹೊಂದಬೇಕಾದ್ರೆ ಲಕ್ಷಾಂತರ ಜನರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಅದರ ಫಲವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದೆ ಅಂತ ಅಣ್ಣಿಗೇರಿ ತಹಶೀಲ್ದಾರ್ ಮಂಜುನಾಥ್ ದಾಸಪ್ಪನವರು ಹೇಳಿದ್ರು. ಅಣ್ಣಿಗೇರಿ ತಾಲೂಕು ಆಡಳಿತದಿಂದ ಶಾಸಕರ ಮಾದರಿ ಶಾಲೆಯ ಆವರಣದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ರು. ಇಂದಿನ ಯುವಕರು ಮದ್ಯವ್ಯಸನಿಗಳಾಗುತ್ತಿದ್ದು ಪರಿಣಾಮ ಕೆಟ್ಟದಾಗ್ತಿದೆ. ಭಾರತ ಅಭಿವೃದ್ಧಿ ಆಗಬೇಕಾದ್ರೆ ಯುವ ಜನತೆ ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಆರೋಗ್ಯದಿಂದ ಕೃಷಿ ಕ್ಷೇತ್ರ ಬದಲಾವಣೆ ತರಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯಲ್ಲಿ ಸಾಧನೆ ಮಾಡಿದ ಅಧಿಕಾರಿಗಳಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಯಿತು. ಶಾಲಾ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ ತೊಟ್ಟು ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ರು. ಪ್ರಥಮ ಬಾರಿಗೆ ಮಾಜಿ ಸೈನಿಕರ ತಂಡ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಇದೇ ವೇಳೆ 2025ರಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ PR ಬಡೇಖಾನ್, ಪುರಸಭೆ ಮುಖ್ಯಾಧಿಕಾರಿ YG ಗದ್ದಿಗೌಡರ್, ಕಂದಾಯ ಅಧಿಕಾರಿಯಾದ ರಿಷಿ ಸಾರಂಗಿ, ಗ್ರಾಮ ಲೆಕ್ಕಾಧಿಕಾರಿ MS ಪಾಟೀಲ್, ಮಂಜುನಾಥ್ ಮಾಯಣ್ಣವರ್, ಪುರಸಭೆ ಅಧ್ಯಕ್ಷ ಶಿವಾನಂದ್ ಬೆಳಹಾರ್, ಉಪಾಧ್ಯಕ್ಷ ನಾಗರಾಜ್ ದಳವಾಯಿ, ಈಶ್ವರ್ ಕಾಳಪ್ನವರ್, AP ಗುರಿಕಾರ್, ಹಸನ್ ಸಾಬ್ ಗಡ್ಡದ್, ಸುಂಕದ ಸೈನಿಕ ಸಂಘದ ಅಧ್ಯಕ್ಷ ಅಶೋಕ್ ತಟ್ಟಿಮನಿ, ತಾಲೂಕು ಕಸಪಾದ ಅಧ್ಯಕ್ಷ AA ಹುಬ್ಬಳ್ಳಿ, ಸಮೂಹ ಸಂಪನ್ಮೂಲ ವ್ಯಕ್ತಿ M ದೊಡ್ಮನಿ ಸೇರಿದಂತೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದ ಜೊತೆಗೆ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ರೈಸ್ ಆಫ್ ನ್ಯೂಸ್, ಅಣ್ಣಿಗೇರಿ.